ಈಗ ಆಫ್ ಮಾಡೋಣ ಅವ್ರನ್ನ. ಆಫ್ ಮಾಡ, ಹಂಗೆ ಆಫ್ ಮಾಡಿ ಎಲ್ಲ ಆಫ್ ಮಾಡಿ. ಸರಿ ಈ ಹುಲ್ಲು ಏನಿದೆ ಇದು ಕ್ಲೀನ್ ಆದಂಗೂ ಏನೆಂದು ನಾ ಹೇಳಲಿ ಮಾನವನಾತೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ, ಯಾರನ್ನು ಪ್ರೀತಿಸನು ಮನದಲ್ಲಿ, ಏನೊಂದು ಬಾಳಿಸನು ಜಗದಲ್ಲಿ, ಓ ಯಾರನ್ನು ಪ್ರೀತಿಸನು ಮನದಲ್ಲಿ, ಏನೊಂದು ಬಾಳಿಸನು ಜಗದಲ್ಲಿ, ಏನೆಂದು ನಾ ಹೇಳಲಿ ಮಾನವನಾತೆಗೆ ಕೊನೆಯಲ್ಲಿ. ನಮಸ್ಕಾರ ವೀಕ್ಷಕರೇ, ಕಂಬಳಕ್ಕಾಗಿ 20 ಎಕರೆ ಹಸಿರಿನ ಮಾರಣ ಹೋಮವೇ, ಸ್ಟೇಡಿಯಂಗಾಗಿ ಓಕೆ ಕಂಬಳಕ್ಕಾಗಿ ಯಾಕೆ ಎನ್ನುವ ಗರುಡ ಟಿವಿಯ ವಿಶೇಷ ವರದಿ ಇದು. ಎಲ್ಲವೂ ಸರಿ ಇಲ್ಲ ಅನ್ಲಿಕ್ಕೆ ಒಂದು ಉದಾಹರಣೆ ಇಲ್ಲಿ. ಪರಿಸರವಾದಿಗಳು, ಹೋರಾಟಗಾರರು, ಸ್ನೇಹಮಯಿ ಕೃಷ್ಣ ಅವರು, ಗರುಡ ಟಿವಿಯವರು ಒಂದು ಅದ್ಭುತವಾದ ಕೆಲಸವನ್ನ ಇವತ್ತು ಮಾಡಿದೆ ಅಂತ ಹೇಳ್ಬೇಕು. ಇಲ್ಲಿ ಸಾತ್ಗಳ್ಳಿ ವಿಡಿಯೋ ಪಕ್ಕ ಮೂಡ ಸೈಟ್ ಇದೆ. ಅಲ್ಲಿ ಸ್ಪೋರ್ಟ್ಸ್ ಕ್ರೀಡಾಂಗಣ ಅಂತೇಳಿ ಅದಂತೂ ಆಗಲಿಲ್ಲ. ಇಲ್ಲಿ ಜನರಿಗೆ ಒಂದ್ಸಲ ಮೂಗಿಗೆ ತುಪ್ಪ ಹಚ್ಬಿಟ್ಟಿದ್ದಾರೆ, ಏನೋ ಆಗತ್ತೆ ಅಂತ ಹೇಳಿ. ಅದೊಂದು ಅರಣ್ಯ ಇಲಾಖೆಗೆ ಪರ್ಮಿಷನ್ ತಗೊಳ್ಳಾರ್ದ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇಲ್ಲಿ ಗಿಡಗಳ ಮಾರಣ ಹೋಮ ಹೇಳಲಿಕ್ಕೆ ಅಂತ ಹೇಳಿ ಕಂಟಿಗಳನ್ನ ಕಡಿದಿದ್ದೀವಿ, ಅದನ್ನ ಕಡಿದಿದ್ದೀವಿ, ಇದನ್ನ ಕಡಿದಿದ್ದೀವಿ ಅಂತ ಹೇಳಿ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಲಿ ಯಾವ ಕೆಲಸ ಯಾವಾಗ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಹಾಗೆ ಭಾನುಮೋಹನ್ ಅವರು ಇಂದು ಪಾಠವನ್ನ ಕಲಿಸಿದ್ದಾರೆ. ಇಲ್ಲಿ ನಿಜ ಹೇಳಬೇಕು ಅಂದ್ರೆ ಅಶೋಕ್ ರೈ ಅವರು ಬಂದ್ರು, ಹಂಗೆ ಹೋದ್ರು. ನಾವಿಲ್ಲಿ ಕಂಬಳಕ್ಕೆ ಇದನ್ನ ಜಾಗವನ್ನ 2 ಜಾಗವನ್ನ ನೋಡ್ತಾ ಇದ್ದೀವಿ. DK ಶಿವಕುಮಾರ್ ಅವರು ಈ ಬಾರಿ ದಸರಾಗೆ ಕಂಬಳ ಆಯೋಜಿಸ್ರಿ ಅಂತ ಹೇಳಿ ಪ್ರಾಜೆಕ್ಟ್ ಟಾಸ್ಕ್ ಅನ್ನ ನನಗೆ ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ. ಇಲ್ಲಿ ಕಂಬಳಕ್ಕೆ ಎಮ್ಮೆಗಳ ಇಲ್ಲಿ ಓಡಾಟಕ್ಕೆ ಕೆಸರಿನಲ್ಲಿ ಇಷ್ಟೊಂದು ಗಿಡಗಳನ್ನ, ಕಂಟಿ ಯಾವುದೂ ಇಲ್ಲ ಸ್ವಾಮಿ, ನೀವೇ ನೋಡ್ಬಿಟ್ರೆ ಗೊತ್ತಾಗತ್ತೆ. ಇಲ್ಲಿ ಕಣ್ಣಿಗೆ ಮಣ್ಣು ಹಾಕೋ ಅವಶ್ಯಕತೆನೇ ಇಲ್ಲ. ಸ್ನೇಹಮಯಿ ಏನ್ ಹೇಳ್ತಾರೆ, ಹಾಗೆ ಭಾನುಮೋಹನ್ ಅವರು ಪರಿಸರವಾದಿ ಹೋರಾಟಗಾರ್ತಿ ಯಾಕೆ ಏನ್ ಹೇಳ್ತಾರೆ, ನಿಜವಾಗ್ಲೂ ಭಾನುಮೋಹನ್ ಅವ್ರಿಗೆ ಪರಿಸರವಾದಿಗಳಿಗೆ ಒಂದು ಹ್ಯಾಟ್ಸ್ ಆಫ್ ಗರುಡ ಹೇಳ್ತದೆ. ಬೆಳಗ್ಗಿಂದ ನೀವು ನೋಡ್ತಾ ಇದ್ರಿ, ಬೆಳಗ್ಗೆ ಬಂದು ಫ್ರೆಶ್ ಬೆಳಕಿನಲ್ಲಿ ಕೂಡ, ಜೊತೆಗೆ ಆರೋಗ್ಯ ಅವರಿಗೆ ಸರಿ ಇಲ್ಲಿದ್ರು ಕೂಡ ಈ ಹೋರಾಟವನ್ನ ಯಶಸ್ವಿಯಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ತಂದ್ರು. ಒಂದು ಗೊಂದಲ ಇಲ್ಲಿತ್ತು, ಏನಾದ್ರೂ ಇವರು ಅಂದ್ರೆ ಕ್ರೀಡಾಂಗಣ ಸ್ಟೇಡಿಯಂಗೆ ಏನಾದರೂ ವಿರೋಧಿಸ್ತಾ ಇದ್ದಾರಾ? ಹಂಗಿಲ್ಲ. ಇಲ್ಲಿ ಡೆವಲಪ್ಮೆಂಟ್ ಅಭಿವೃದ್ಧಿ ಬಗ್ಗೆ ಸ್ನೇಹಮಯಿ ಎಂದು ಅಡ್ಡಗಾಲ ಹಾಕಿಲ್ಲ, ಗರುಡ ಟಿವಿ ಹಾಕಿಲ್ಲ. ಜೊತೆಗೆ ಇಲ್ಲಿ ಬೇರೆ ಬೇರೆ ಕನ್ಫ್ಯೂಷನ್ ಇಂದ ಕೆಲವೊಬ್ರು ಮಾತಾಡಿದ್ರು. ಕೊನೆಗೆ ಸ್ನೇಹಮಯರು ಹೇಳ್ತಾರಲ್ಲ, ಲಾಸ್ಟಿಗೆ ನಿಮಗೆ ತೋರಿಸ್ತೇವೆ, ಅಭಿವೃದ್ಧಿ ವಿಚಾರದಲ್ಲಿ, ಸ್ಟೇಡಿಯಂ ವಿಚಾರದಲ್ಲಿ ನಾವು ಯಾವುದೇ ತಕರಾರನ್ನ ತೆಗೆಯೋದಿಲ್ಲ. ಇಲ್ಲಿ 7-8 ಕೋಟಿ ರೂಪಾಯಿ ತಗೊಂಡು ಇಲ್ಲಿ ಎಮ್ಮೆ ದನಗಳನ್ನ ನೀವು ಓಡಿಸೋದಾದ್ರೆ ನಮ್ದು ತಕರಾರಿದೆ. ಅದಕ್ಕೋಸ್ಕರ ಇಲ್ಲಿ ಯಾವುದೂ ಪರ್ಮಿಷನ್ ಇಲ್ಲ. ನಿಮ್ಗೆ ಗೊತ್ತಿರಲಿ, ಭಾಸ್ಕರ್ ನಾಯಕ್ ಅಂತ ಹೇಳಿ ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ತಾರಲ್ಲ, ಯುವಜನ ಸಬಲೀಕರಣ. ಇಲ್ಲಿ ಯಾರು ಸಬಲರಾದ್ರು, ಯಾರು ಬಲವಾನರಾದ್ರೂ ಗೊತ್ತಿಲ್ಲ. ಸ್ನೇಹಮಯಿ ಅವ್ರ ಜೊತೆಗೆ ಒಂದಿಷ್ಟು ಸ್ನೇಹಮಯಿ ಮುಲಾಜಿಲ್ಲಂಗೆ ಹಾಕಾಟ ನಡೆಸಿದ್ರು. ಕಾರಣ ಎಲ್ಲರೂ ಬಂದಿದ್ರು, ಯಾರ ಬಳಿ ಏನೂ ಇದ್ದಿದ್ದಿಲ್ಲ. ಕಡೆಗೆ ಸ್ನೇಹಮಯಿ ಅವರು ಇಲ್ಲಿ ಲೆಟರ್ ಅನ್ನ ಕೊಡ್ತಾರೆ ವಲಯ ಅರಣ್ಯ ಅಧಿಕಾರಿಗಳಿಗೆ, ಜೊತೆಗೆ ದಾಖಲೆ ಸಮೇತ ಕೊಡ್ತಾರೆ. JCBಗಳನ್ನ ಸೀಸ್ ಮಾಡಿಸ್ತಾರೆ. JCBಗಳು ಸೀಸ್ ಆಗ್ತವೆ, ಅದರಲ್ಲಿ ಒಂದು ಕೆಟ್ಟ ಹೋಗ್ತದೆ, ಒಂದು ಪಂಕ್ಚರ್ ಆಗ್ತದೆ. 5 JCBಗಳು ಪಾಪ ಅಲ್ಲಿ ಉಪಜೀವನಕ್ಕೆ ಬಂದವರು ಕೂಡ ಭಜಿತಿದ್ರು. ಕಾರಣ ಯಾವುದಕ್ಕೆ ಬಂದಿದ್ದೀವಿ ಅಂತ ಹೇಳಿ ಅವರು ಕೂಡ ಯೋಚನೆ ಮಾಡಬೇಕು. ಯಾಕಂದ್ರೆ ಈಗ ನಾವೇ ಆ ಮನಿ ಒಡೆದು ಬಿಡ್ರಿ ಅಂತ ಹೇಳಿ 1,000 ಲೆಕ್ಕದಲ್ಲೇ JCB ಅವ್ರಿಗೆ ದುಡ್ಡು ಕೊಟ್ರೆ ಆ ಮನಿ ಒಡೆದು ಬಿಡ್ತಾರ ಹೇಗೆ? ಇಲ್ಲಿ ತಾಸಿನ ಲೆಕ್ಕದ ಹಣ ಕೊಟ್ಟರು ಕೂಡ ನಾವು ಅದನ್ನ ಏನಕ್ಕೆ ನಾವು ಇಲ್ಲಿ ಬಂದಿದ್ದೀವಿ, ಏನು ಮಾಡಬೇಕು ಅಂತ ಕೂಡ JCB ಓನರ್ ಹಾಗೆ ಡ್ರೈವರ್ಗಳು ಪರಾಮರ್ಶಿಸಬೇಕು. ಇಲ್ಲಾಂದ್ರೆ ಹೇಳ್ತಾರಲ್ಲ, ಈಗ ತಾಸಿಗೆ 1,000 ಲೆಕ್ಕದಲ್ಲೇ ಹೋಗಿ ನೀವು ಮಿನಿ ವಿಧಾನಸೌಧ ಕೆಡವಿ ಬಿಡ್ರಿ ಅಂದ್ರೆ ಕೆಡವಿ ಬಿಡ್ತಾರೆ ಹೇಗೆ? ಹಂಗಲ್ಲ. ಇಲ್ಲಿ ಪೊಲೀಸರು ಬಂದ್ರು, ಹಾಗೆ ಅಡಿಷನಲ್ SP ಬಂದ್ರು, ಮಲಿಕ್ ಸರ್ ಬಂದ್ರು, ಜೊತೆಗೆ ಎಲ್ಲರೂ ಇದ್ರು. ಬಂದಾಗ
ಈ ಹೋರಾಟ ಮಾತ್ರ ಎಷ್ಟು ಗಟ್ಟಿತನವಾಗಿತ್ತು ಅಂದ್ರೆ, ನೀವು ಕಂಬಳಕ್ಕೋಸ್ಕರ ಇದನ್ನ ಯೂಸ್ ಮಾಡಿಕೊಂಡು ಒಂದು 7-8 ಕೋಟಿ ರೂಪಾಯಿ ಜನರ ತೆರಿಗೆ ಹಣವನ್ನ ಹಿಂಗೆ ನಾಮ ಹಾಕೋದಾದ್ರೆ, ಅದು ಗಿಡಗಳನ್ನ ಮಾರಣ ಹೋಮ ಮಾಡಿ ಹಾಕೋದಾದ್ರೆ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಭಾನುಮೋಹನ್ ಅವರು, ಸ್ನೇಹಮಯಿ ಅವರು ಮುಲಾಜಿಲ್ದಂಗೆ ಹೇಳ್ತಾರಲ್ಲ. ಇಲ್ಲಿ 14 ಸೈಟ್ ಕೊಡಿಸಿದ ಮೇಲೆ ಕೆಲವೊಬ್ರು ಯಾರೋ ಕೇಳ್ತಾ ಇದ್ರು ವಿತಂಡವಾದ, ಹಂಗಾದ್ರೆ ಸಿದ್ದರಾಮಯ್ಯನ ಒಳಗೆ ಯಾಕೆ ಹಾಕಿಸ್ಲಿಲ್ಲ ಸರ್ ಅಂತ ಹೇಳಿ. ಇದೊಂದು ಕೆಲಸವೇ? ಇದೊಂದು ಹೇಳ್ತಾರಲ್ಲ, ಅವರು ಕೇಳುವ ಪ್ರಶ್ನೆ, 14 ಸೈಟನ್ನು ವಾಪಸ್ ಕೊಡಿಸಿದಾರೆ ಅಂದಮೇಲೆ ಅಲ್ಲಿಗೆ ಮುಗೀತು. ಜೊತೆಗೆ ಮುಂದಿನ ಕೆಲಸಗಳನ್ನ ನೀವು ಪ್ರಶ್ನೆ ಕೇಳೋದು ನೀವೇ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಹೇಳ್ತೀವಿ. ಇಲ್ಲಿ ಹೇಳ್ತಾರಲ್ಲ, ಹೋರಾಟ ಮಾಡುವಾಗ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪಕ್ಕದಿಂದನೇ ಹೋಗ್ಬೇಡಿ ಅಂತ ಹೇಳಿ ಸ್ನೇಹಮಯಿ ಹೇಳ್ತಾರೆ. ನಿಮ್ಮ ಬದ್ಧತೆ ಏನು ಅಂತ ಕೂಡ ಅವ್ರು ಕೇಳಿದ್ರು, ಅದ್ಭುತವಾಗಿ ಹೇಳಿದ್ರು. ಜೊತೆಗೆ ಆ ಮೇಡಮ್ ಅವರು ಕೂಡ ನಿಜವಾಗ್ಲೂ ಹೇಳ್ತೀನಲ್ಲ, ಅನಾರೋಗ್ಯದ ಮಧ್ಯೆ ಕೂಡ ಅವರು ಆರೋಗ್ಯ ಭರಿತ ಹೋರಾಟವನ್ನ ಮಾಡಿದ್ದಾರೆ. ಜೊತೆಗೆ ಕೊನೆ ತನಕ ಇದ್ದಾರೆ. ಇದೊಂದು ಯಶಸ್ವಿ ನೋಟ ಅಂತ ಹೇಳ್ತಾ ಎಲ್ಲವನ್ನು ಗರುಡ ಚಿತ್ರಣವನ್ನ ನಿಮ್ಮ ಮುಂದೆ ತರ್ತದೆ. ಪಕ್ಕದಲ್ಲಿ ಒಂದು ಕಂಬಳಕ್ಕೋಸ್ಕರ ಇಲ್ಲಿ ಗಿಡಗಳನ್ನ ತೆಗಿತಾ ಇದ್ದಾರೆ. ನವಿಲುಗಳು ಆ ಕಡೆ ಹಾರ್ತಾ ಇದ್ದಾವೆ. ನೀವು ನೋಡ್ತಾ ಇದ್ದೀರಾ, ಒಳಗಡೆ 4 JCBಗಳು ಬಂದಿದ್ದಾವೆ. ಗಿಡಗಳು ಯಾವ ರೀತಿ ಸಾಯ್ತಾ ಇದ್ದಾವೆ. ಈ ಗಿಡಗಳನ್ನ ಇವರು ಹುಟ್ಟಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಕಡಿತಾ ಇರೋದು ನೋಡಿದ್ರೆ ಯಾವುದೋ ಒಂದು ಕಂಬಳಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರಂತೆ. ನವಿಲ್ಗಳು ಓಡ್ತಾ ಇದ್ದಾವೆ ಇಲ್ಲಿಂದ. ಅರಣ್ಯ ಇಲಾಖೆಯವರು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ ಏನೋ ಗೊತ್ತಿಲ್ಲ. ಇಲ್ಲಿ ಪಕ್ಷಿಗಳು ನೋಡಿ ಯಾವ ರೀತಿ ಹಾರ್ತಾ ಇದ್ದಾವೆ. JCB ಅವರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಈ ಗಿಡಗಳನ್ನು ಮತ್ತೆ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಕೂಡ ಹಾಳು ಮಾಡಲಿಕ್ಕೆ ಎಷ್ಟು ಬೇಗ ಬರ್ತಾ ಇದ್ದಾರೆ ಅಂದರೆ, ಪಕ್ಷಿಗಳು ಹಾಗೆ ಹಾರ್ತಾ ಇದ್ದಾವೆ. ದೊಡ್ಡ ದೊಡ್ಡ ಮರಗಳು ಬೀಳ್ತಾ ಇದೆ. ಮೂಡಾ CA ಸೈಟ್ ಅಂತ ಇದು. ಪಾಪ ಇವು ನೋಡಿ ಹಕ್ಕಿಗಳು ಯಾವ ರೀತಿ ಹಾರ್ತಾ ಇದ್ದಾವೆ. ಇಲ್ಲಿಂದ ಸಂಪೂರ್ಣವಾಗಿ ಗಿಡಗಳ ನಾಶ ಆಗ್ತಾ ಇದೆ. ಸ್ನೇಹಿತರೆ ಸರ್, ಹೋರಾಟ ಪರ್ವದಲ್ಲಿ ಮತ್ತೊಂದು ಹೆಜ್ಜೆ. ಈಗ ಎಲ್ಲೇ ಒಂದು ಕಡೆ ಈಗ ಗಿಡಗಳ ಮಧ್ಯೆ ಹಸಿರಿನ ಮಧ್ಯೆ ಇದ್ದೀರಿ, ಹಸಿರು ನಾಶ ಆಗಿದೆ. ಇಲ್ಲಿ ಈ ವಿಚಾರದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾಕೆ ಈ ರೀತಿ ನಡ್ಕೊಳ್ತಾರೆ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆಂತಂದರೆ ಸೊ ಇವತ್ತಿನ ಪರಿಸರ ಒಂದು ಏರುಪೇರಿನಿಂದ ಪ್ರಪಂಚದಲ್ಲಿ ಏನೇನಾಗ್ತದೆ ಅಂತೇಳಿ ನಾವು ನಿಜ ಮಾಧ್ಯಮ ನೋಡ್ತಾ ಇದ್ದೀವಿ. ಒಂದು ಕಡೆ ಪ್ರವಾಹ ಬಂದು ಕೊಚ್ಕೊಂಡು ಹೋಗುವಂಥದ್ದು, ಮತ್ತೊಂದು ಕಡೆ ಬರ ಬಂದು ಜನ ಸಾಯುವಂಥದ್ದು, ಮತ್ತೊಂದು ಕಡೆ ಭೂಕಂಪ ಆಗುವಂಥದ್ದು, ಇಂಥದ್ದನ್ನು ಗಮನಿಸಿದಾಗ ಪರಿಸರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಸೊ ಇದು ಕಂಬಳ ಅಂತೇಳಿ ದಸರಾ ಸಮಯದಲ್ಲಿ ಮಾಡೋದಕ್ಕೋಸ್ಕರ 20 ಎಕರೆ ಜಾಗದಲ್ಲಿ ಒಂದು ಕಂಬಳ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಸೇರಿದಂಥ ಈ ಜಾಗದಲ್ಲಿ ಕಂಬಳ ಮಾಡಬೇಕು ಅಂತೇಳಿ ಒಂದು ಯೋಜನೆಯನ್ನು ರೂಪಿಸಿ ಇಲ್ಲಿರ್ತಕ್ಕಂಥ
ಮರಗಳನ್ನ ಕಡಿಯೋದಕ್ಕೆ ಬಂದಂಥ ವಿಚಾರ ನನಗೆ ಗೊತ್ತಾಗಿ ನಾನು ಬಂದು ನೋಡಿದಾಗ 5 JCBಗಳಿಂದ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಭಾಸ್ಕರ್ ನಾಯಕರವರು ಖುದ್ದು ನಿಂತ್ಕೊಂಡು ನಿರ್ಮಿತಿ ಕೇಂದ್ರದ ಒಬ್ಬ ಗುತ್ತಿಗೆದಾರರಾದ ನಾಗಸುಂದರ್ ಅವರ ಮುಖಾಂತರ ಮರಳನ್ನು ಕಡಿಯುವಂಥ ಪ್ರಯತ್ನ ಮಾಡ್ತಿದ್ರು. ಇದನ್ನು ನಾವು ತಡೆಯೋದಕ್ಕೆ ಇಲ್ಲ ನಾವು ಮರಗಳು ಕಡಿತಾ ಇಲ್ಲ, ಸ್ವಚ್ಛತೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಸ್ವಚ್ಛತೆ ಮಾಡೋದಕ್ಕೆ ಕಾರಣ ಏನಂತಂದರೆ ಒಂದು ಸ್ಪಷ್ಟವಾದ ಉತ್ತರ ಕೊಡಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟ ಸರ್ಕಾರಿ ಆದೇಶ ಆಗಲಿ ಅಥವಾ ಬೇರೆ ದಾಖಲೆಗಳಲ್ಲಿದೆ, ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆದ ದಾಖಲಾತಿ ಇಲ್ಲಿ ಅಂತ ಕೇಳಿದಾಗ ಯಾವುದೇ ಒಂದು ದಾಖಲಾತಿ ಅವ್ರ ಹತ್ರ ಇರಲಿಲ್ಲ. ಸೊ ತುಂಬ ಒಂದು ಇದಾಗಿ ನೀವು ಯಾರು ಕೇಳೋಕೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರು. ಸೊ ನಾನು ಈ ದೇಶ ನಾಗರಿಕರಾಗಿ ನಾನು ಕೇಳೋ ಹಕ್ಕಿದೆ, ನಾನು ಕೇಳ್ತೀನಿ ಉತ್ತರ ಕೊಡಿ ಅಂತ ಅದಕ್ಕೆ ಉತ್ತರ ಕೊಡಲಿಲ್ಲ. ಸ್ಥಳದಿಂದ ಹೊರಟೋಗ್ಬಿಟ್ಟಿದ್ದಾರೆ. ಅವ್ರು ಕಾನೂನುಬದ್ಧವಾಗಿದ್ದಿದ್ರೆ ಮತ್ತು ಸರ್ಕಾರ ನಿಯಮಗಳನುಸಾರ ಅವ್ರು ಕೆಲಸ ಮಾಡ್ತಾರೆ, ಅವ್ರು ಇಲ್ಲೇ ಇರಬೇಕಿತ್ತು, ಕೆಲಸ ಮಾಡಿಸ್ಬೇಕಿತ್ತು. ಸೊ ಇಲ್ಲಿ ಅರಣ್ಯಾಧಿಕಾರಿಗಳು ಬಂದರೆ ಅವ್ರಿಗೆ ಸ್ಪಷ್ಟ ಉತ್ತರ ಕೊಡಬೇಕಿತ್ತು. ಅವ್ರಿಗೂ ಅರಣ್ಯಾಧಿಕಾರಿಗಳು ಕೂಡ ಸ್ಪಷ್ಟ ಉತ್ತರ ಕೊಡದೆ ಸ್ಥಳದಿಂದ ಓಡೋಗಿದ್ದಾರೆ. ಒಬ್ಬ ಜವಾಬ್ದಾರಿತ ಅಧಿಕಾರಿ ಈ ರೀತಿ ಓಡೋವಂಥದ್ದು ಇದೆಯಲ್ಲ, ಇದಕ್ಕಿಂತ ನಾಚಿಕೆ ಹೇಳಿದ ಸಂಗತಿ ಇನ್ನೊಂದಿಲ್ಲ. ಇದು ನಿಜಕ್ಕೂ ಸರ್ಕಾರ ಗಮನಿಸಬೇಕು. DK ಶಿವಕುಮಾರ್ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಒಂದು ಕಠಿಣ ಕ್ರಮ ತಗೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಮೊದಲು ಇಂಥದ್ದಾಗಬೇಕು. ಈ ಹಿರಿಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ರೀತಿ ನಡ್ಕೊಳ್ಳೋದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಮತ್ತು ಈಗ ಅರಣ್ಯಾಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿದ್ರೆ ಅವ್ರಿಗೂ ಕೂಡ ಸರಿಯಾದ ಉತ್ತರ ಮತ್ತು ದಾಖಲಾತಿ ಕೊಡದೇ ಇರೋದ್ರಿಂದ, ಸೊ ಇಲ್ಲಿ ಅಕ್ರಮವಾಗಿ ಕೆಲಸ ಮಾಡಿರೋದ್ರಿಂದ ನಾನು ದೂರನ್ನು ಕೊಟ್ಟಿದ್ದೀನಿ. ಆ ದೂರನ ಆಧಾರದ ಮೇಲೆ ಅರಣ್ಯಾಧಿಕಾರಿಗಳು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈ JCBಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಅವರು ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಾನು ಜಿಲ್ಲಾಡಳಿತಕ್ಕಾಗಲಿ ಮತ್ತು ಸರ್ಕಾರಕ್ಕೆ ಅಧಿಕಾರಿಗಳಿಗೆಲ್ಲ ಹೇಳೋದಂತಂದರೆ, ದಯವಿಟ್ಟು ಪ್ರತಿ ದಿವಸ ಮಾಧ್ಯಮಗಳು ಬರ್ತಕ್ಕಂಥ ಪರಿಸರದಿಂದ ಆಗ್ತಿರತಕ್ಕ ಅನಾಹುತಗಳ ಬಗ್ಗೆ ಒಂದು ಯೋಚನೆ ಮಾಡಿ ಪರಿಸರನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿ. ನೀವು ಅಭಿವೃದ್ಧಿ ಕೆಲಸ ಮಾಡಬೇಡಿ ಅಂತ ಯಾರು ಹೇಳಲ್ಲ, ಆದರೆ ಅಭಿವೃದ್ಧಿ ಜೊತೆಗೆ ನಮ್ಮವನ್ನು ರಕ್ಷಣೆ ಮಾಡುವಂಥ ಪರಿಸರ ಉಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. ನೀವು 4 ದಿವಸ 5 ದಿವಸ ನಡೆಸುವಂಥ ಒಂದು ಕಾರ್ಯಕ್ರಮಕ್ಕೆ ಹಲವಾರು ವರ್ಷಗಳಿಂದ ಬೆಳೆದಿರ್ತಕ್ಕಂಥ ಗಿಡ ಗಂಟೆಗಳನ್ನು ಕಡಿಬೇಡಿ, ಪರಿಸರ ನಾಶ ಮಾಡಬೇಕಂತ ಮನವಿ ಮಾಡ್ಕೊಳ್ತೀನಿ. ಈ ಒಂದು ಕೃತ್ಯದಲ್ಲಿ ಯಾವ ವ್ಯಕ್ತಿ ಭಾಗಿಯಾಗಿದ್ರು ಕೂಡ ಅವರೆಲ್ಲರೂ ವಿರುದ್ಧ ಕ್ರಮ ಆಗುವವರೆಗೂ ನಾನು ಹೋರಾಟವನ್ನು ನಡೆಸ್ತೀನಿ. ಸರ್, ಈಗ ನೀವೇ ನೋಡ್ದಂಗೆ ಗಿಡ ಗಂಟೆ ಅಂತ ಹೇಳ್ತಾರೆ, ದೊಡ್ಡ ದೊಡ್ಡ ಮರದ ದಿಮ್ಮಿಗಳು ಬಿದ್ದಿದ್ದಾವೆ, ತಾವು ನೋಡ್ತಾ ಇದ್ದೀರಿ. ಎಲ್ಲೇ ಒಂದು ಕಡೆ ಇವರು ವನ ಮಹೋತ್ಸವ ಅಂತ ಆಚರಿಸ್ತಾರೆ ಫಾರೆಸ್ಟ್ನವರು, ಆದ್ರೂ ಕೂಡ ಇದು ನಾಟಕ ಅನ್ಸಲ್ಲ ಸರ್ ಇದು? ಸರ್, ಇಲ್ಲಿ ಅದೇ ನನಗೆ ನೋವಾಗ್ತಿರೋದು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಮಟ್ಟದ ಸುಳ್ಳು ಹೇಳ್ತಾರೆ, ಈ ರೀತಿ ದಿಕ್ಕು ತಪ್ಪಿಸುವಂಥ ಕೆಲಸಗಳು ಮಾಡ್ತಾರೆ ಅಂತಂದರೆ ಅದೇ ಈಗಾಗಲೇ ನಾಚಿಕೆ ಹೇಳಿದ ಸಂಗತಿ. ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಜೀವನ ಮಾಡಬೇಕಾಗಿದೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ, ಅರಣ್ಯ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿರುವಂಥದ್ದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕಾನೂನುಗಳನ್ನು ಉಲ್ಲಂಘನೆ ಮಾಡಿರೋದು. ನಾನು ವರ್ಕ್ ಆರ್ಡರ್ ಕೊಡಿ ಸ್ವಾಮಿ ಇದ್ದಾರೆ, ವರ್ಕ್ ಆರ್ಡರ್ ಇಲ್ಲ ಅಂತ ಹೇಳಿದ್ರು. ಮತ್ತು ವರ್ಕ್ ಆರ್ಡರ್ ಇಲ್ಲದೆ 5 JCB ತಂದು ಕೆಲಸ ಮಾಡೋಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಇದೆಲ್ಲ ನೋಡಿದಾಗ ಅಧಿಕಾರಿಗಳು ತಾವು ಸರ್ವಾಧಿಕಾರಿಗಳನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಂಥ ಒಂದು ಕೃತ್ಯಗಳನ್ನು ಪ್ರತಿಯೊಬ್ಬ ಪ್ರಜೆಯನ್ನು ಪ್ರಶ್ನೆ ಮಾಡಬೇಕು. ಆಗಲೇ ಈ ಅಧಿಕಾರಿಗಳ ಸರ್ವಾಧಿಕಾರದ ಧೋರಣೆ ಕಡಿಮೆ ಆಗುತ್ತೆ, ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬರುತ್ತೆ ಅನ್ನೋದು ನನ್ನ ಒಂದು ಮನವಿ. ಸರ್, ಇಲ್ಲಿ ಏನೋ ಕಂಬಳ ಅಂತಾರೆ, ಇಲ್ಲಿ ಸ್ಟೇಡಿಯಂ ಅಂತಾರೆ, ಒಂದು ಗೊಂದಲ. ಈಗ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಈ ವಿಚಾರ? ಸರ್, ಇಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಕಂಬಳ ನಡೆಸೋಕ್ಕೋಸ್ಕರ ಇಲ್ಲಿ ಮರಳನ್ನು ಕಡಿತಾರೆ ಅಂತೇಳಿ ಮಾಹಿತಿ ಬಂದಿರತಕ್ಕಂಥದ್ದು. ಸೊ ಈ ಕಾರಣದಿಂದಲೇ ಕಂಬಳದ ಒಂದು ಸಮಿತಿ ಅಧ್ಯಕ್ಷರಾದಂಥ ಪುತ್ತೂರಿನ ಶಾಸಕ ಅಶೋಕ್ ರೈ ಅವರು ಅಲ್ಲಿ ಬಂದು ಸ್ಥಳಕ್ಕೆ ಬಂದಿದ್ರು ಅನ್ನೋ ಕೂಡ ಬಂದಿದೆ ಮಾಹಿತಿ ಇದೆ. ಆದರೆ ಒಬ್ಬ ಜವಾಬ್ದಾರಿತ ಅಧಿಕಾರಿಯಾದಂಥ ಭಾಸ್ಕರ್ ನಾಯಕರವರು ಇಲ್ಲ ಕಂಬಳ ಮಾಡ್ತಾ ಇಲ್ಲ, ಇಲ್ಲಿ ನಾವು ಕ್ರೀಡಾಂಗಣ ಮಾಡ್ತೀವಿ, ಅದಕ್ಕೋಸ್ಕರ ಸ್ವಚ್ಛಗೊಳಿಸ್ತಾ ಇದ್ದೀವಿ ಅಂತೇಳಿ. ಇವರು ಕ್ರೀಡಾಂಗಣ ಮಾಡೋದಕ್ಕೂ ಅಶೋಕ್ ರೈಗೆ ಏನು ಸಂಬಂಧ? ಹಾಗಾದ್ರೆ ಅಶೋಕ್ ರೈ ಯಾಕೆ ಬಂದಿರಲಿ? ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಲ್ಲ ಅಂತಂದರೆ ಅವ್ರು ಉತ್ತರನೇ ಕೊಡಲಿಲ್ಲ. ಸರ್, ಓಡೋಗ್ಬಿಟ್ರು. ಇದೆಲ್ಲ ತನಿಖೆ ಇಲ್ಲಿ ನಿಜವಾಗ್ಲೂ ಏನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಮತ್ತು ಭಾಸ್ಕರ್ ರೈ ಯಾಕೆ ಬಂದಿದ್ರು? ಸೊ ಕ್ರೀಡಾಂಗಣ ಮಾಡೋದಕ್ಕೆ ನಾನು ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಸೊ ಸರ್ಕಾರದ ಆದೇಶ ಆಗಿದೆ, ಆದರೆ ಇನ್ನೂ ನಾವು ಅಧಿಕೃತವಾಗಿ ಕ್ರೀಡಾ ಇಲಾಖೆಗೆ ಭೂಮಿನ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿದ್ರೆ, ಭೂಮಿ ಹಸ್ತಾಂತರ ಮಾಡೋದಕ್ಕಿಂತ ಮುಂಚೆನೇ ಇವರು ಸ್ವಚ್ಛತೆಗೊಳಿಸುವಂಥ ಒಂದು ಆಸಕ್ತಿ ತೋರಿಸಿದೆ ಅದಕ್ಕೆ. ಸೊ ಭಾಸ್ಕರ್ ರೈ ಬಂದಿದೆ ಅದಕ್ಕೆ, ಅಶೋಕ್ ರೈ ಬಂದಿದೆ ಅದಕ್ಕೆ. ಸೊ ಇದೆಲ್ಲರ ಬಗ್ಗೆ ತನಿಖೆ ನಡೆಸೋಕೆ ಸ್ಪಷ್ಟ ಗೊತ್ತಾಗುತ್ತೆ. ಕಂಬಳ ನಡೆಸುವ ಉದ್ದೇಶದಿಂದ ಈ ಒಂದು ಮರಳನ್ನು ಕಡಿದು ಇಲ್ಲಿ ಕಾಮಗಾರಿ ನಡೆಸುವಂಥ ಕೆಲಸ ನಾವು ಪ್ರಾರಂಭ ಮಾಡಿರಿ ಅಂತೇಳಿ ಆ ಸುಳ್ಳು ಹೇಳಿದಂಥ ಭಾಸ್ಕರ್ ನಾಯಕರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೂ ಕೂಡ ಒಂದು ಮನವಿ ಪತ್ರನ ಕೊಡ್ತೇನೆ. ಇಲ್ಲಿ ಕ್ರೀಡಾಂಗಣ ಮಾಡಬೇಕು ಅಂತೇಳಿ ಸ್ಥಳೀಯ ಜನರ ಆಗ್ರಹ ಆಗಿದೆ, ಅವರು ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಸರ್ಕಾರದ ಕೂಡ ಆದೇಶ ಆಗಿದೆ ಅಂತೇಳಿ, ಆದರೆ ಆದೇಶಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಅಧಿಕಾರಿಗಳು ಯಾರೂ ನಮ್ಗೆ ಕೊಟ್ಟಿಲ್ಲ. ಖಂಡಿತವಾದ ರೀತಿಯ ಆದೇಶ ಆಗಿದ್ದರೆ ಸ್ಥಳೀಯ ಜನರ ಒಂದು ಅಭಿಲಾಷೆ ಅಂತ ಕ್ರೀಡಾಂಗಣ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಕೇವಲ ಒಂದು ದಿನದ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ವರ್ಷಗಟ್ಟಲೆ ಬೆಲೆ ಇರ್ತಕ್ಕಂಥ ಮರಳನ್ನು ಕಡಿದು ಕೋಟ್ಯಾಂತರ ಖರ್ಚು ಮಾಡಿ ಮತ್ತೆ ಕ್ರೀಡಾಂಗಣ ಮಾಡ್ತೀವಿ ಅಂತ ಹೇಳೋದು ಅಧಿಕಾರಿಗಳು ಜನರ ದಾರಿ ತಪ್ಪಿಸುವಂಥ ಕೆಲಸ.
ದಯವಿಟ್ಟು ಅಧಿಕಾರಿಗಳು ಇಂಥ ಜನರನ್ನ ದಾರಿ ತಪ್ಪಿಸೋ ಕೆಲಸಗಳು ಮಾಡಬೇಡಿ. ಸತ್ಯ ಏನಿದೆ ಸತ್ಯನ ತಿಳಿಸಿ ಈ ಕಾನೂನು ಪ್ರಕಾರ ಏನು ಮಾಡ್ತಾರೆ ಮಾಡಿ, ಏನು ಅಭ್ಯಂತರ ಇಲ್ಲ. ಸೊ ಸ್ಟೇಡಿಯಂ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ದು ಯಾವುದೂ ತಕರಾರು ಇಲ್ಲ ಅಂತ ನೀವು ಹೇಳ್ತೀರಿ. ಮಾಡೋದಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಆದರೆ ಕೇವಲ ಒಂದು ದಿನದ ಕಂಬಳಕ್ಕಾಗಿ ಈ ಮರಗಳನ್ನು ಕಡಿದು ಇಲ್ಲಿ ಜನರುಗಳನ್ನು ದಿಕ್ಕು ತಪ್ಪಿಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಂಬಳದ ಬೇಕಾದಂಥ ಕಾಮಗಾರಿ ಮಾಡಿ ಆನಂತರ ಮತ್ತೆ ಅದನ್ನು ಹೊಡೆದಾಕಿ ಕ್ರೀಡಾಂಗಣ ಮಾಡ್ತೀವಿ ಅಂತೇಳಿ ಜನರಿಗೆ ಸುಳ್ಳು ಮಾಹಿತಿ ಕೊಡಬೇಡಿ. ಕ್ರೀಡಾಂಗಣ ಮಾಡ್ತೀರಾ ಖಂಡಿತವಾಗ್ಲೂ ಮಾಡಿ, ಕಾನೂನುಬದ್ಧ ಮಾಡಿ, ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ನಮಗೆ ಯಾವುದೇ ಅಭಿವೃದ್ಧಿ ಕೆಲಸಕ್ಕೂ ನಮ್ಗೆ ಅಭ್ಯಂತರ ಇಲ್ಲ. ಆದರೆ ಕಾನೂನುಬದ್ಧವಾಗಿ ಪರಿಸರನ ಉಳಿಸೋದ್ರ ಜೊತೆಗೆ ಅಭಿವೃದ್ಧಿ ಕೆಲಸ ಮಾಡಬೇಕಂತ ನಮ್ಮ ಆಗ್ರಹ. ಮೇಡಮ್, ಫಸ್ಟ್ ನಿಮ್ಗೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಿಮ್ಮ ಅನಾರೋಗ್ಯದ ಮಧ್ಯೆ ಕೂಡ ನಿಮ್ ಕಾಳಜಿನ ನಿಜವಾಗ್ಲೂ ಗರುಡ ಶ್ಲಾಘಿಸ್ತದೆ. ಮೇಡಮ್, ಈ ವಿಚಾರದಲ್ಲಿ ಈಗ ಬೆಳಗಿನಿಂದ ಇದ್ರಿ ನೀವು, ಪ್ರಾಯಶಃ ನೀರು ಕೂಡ ಕುಡ್ದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಈ ವಿಚಾರದಲ್ಲಿ ಇದು ಸ್ಟೇಡಿಯಂ ಕಂಬಳ ಈ ಗೊಂದಲ ಹಾಗೆ ಈಗ ಸುಳ್ಳು ಹೇಳಿದ್ರಲ್ಲ ಕೆಲವೊಬ್ರು, ಈ ವಿಚಾರದಾಗ ಏನ್ ಬೆಳಗ್ತದೆ? ನನಗೆ ಮಾಹಿತಿ ತಿಳಿದ ಪ್ರಕಾರ ಸರ್, ಇದು ಈಗ ಒಂದು 4 ವರ್ಷದ ಹಿಂದೆನೂ ಕೂಡ ಇಲ್ಲಿ ನಾವು VTU ಕಾಲೇಜಿಗೆ ಬಂದಾಗ ನಮ್ಗೆ ವಿಚಾರ ಗೊತ್ತಾಯಿತು. ಇಲ್ಲಿ ಒಂದು ಕೆರೆ ಇದೆ, ಆ ಕೆರೆನ ಮುಚ್ಚಿ ಇವರು ಒಂದು ಕ್ರೀಡಾಂಗಣ ಮಾಡಕ್ಕೆ ಹೊರಟಿದ್ದಾರೆ ಅಂತೇಳಿ. ಸೊ ಆಗ ನಾವು ಕ್ರೀಡಾಂಗಣ ಎಲ್ಲಿ ಬೇಕಾದರೂ ಮಾಡ್ಬೋದು, ಕೆರೆನ ಮತ್ತೆ ಒಂದು ಹೊಸದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆರೆನ ಹಾಳು ಮಾಡಬೇಡಿ ನೀವು ಅಂತೇಳಿ ನಾವೆಲ್ಲ ಅಬ್ಜೆಕ್ಷನ್ ಹಾಕಿದ್ವಿ. ಆ ನಂತರ MGPಯಿಂದ ಬಾಮಿ ಶೆಣೈ ಮತ್ತು ಇನ್ನೊಂದು ತಂಡ ಎಲ್ಲ ಬಂದು ಇಲ್ಲಿ ಮರ ಕಟ್ ಮಾಡ್ತಿರುವಾಗ ಅವಾಗ ಕೂಡ ನಿಲ್ಲಿಸಿ ಹೋಗಿದ್ದಾರೆ, ಇಲ್ಲಿ ಮಾಡಿಕೊಡ್ದು ಅಂತೇಳಿ. ಸೊ ಈ ಜಾಗ ಬೇರೆ ಕಡೆ ಕ್ರೀಡಾಂಗಣಕ್ಕೆ ಸ್ಥಳಾಂತರ ಆಗಿದೆ ಅಂತ ನನಗೆ ಮಾಹಿತಿ ಇದೆ ಸರ್. ಆದರೆ ಈ ದಿನ ನನಗೆ ನಿಮ್ಮ ಕರೆ ಬಂದಾಗ ಇಲ್ಲಿ ಮರ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ನಮ್ಮನೆಯವರು ಮತ್ತು ಕೃಷ್ಣ ಸರ್ ಎಲ್ಲ ಬಂದು ನಾವು ಸ್ಥಳ ಪರಿಶೀಲಿಸಿ ಇದಕ್ಕೆ ಸಂಬಂಧಪಟ್ಟ ಕೆಲವರ ಹತ್ರ ಮಾಹಿತಿ ಅರಣ್ಯ ಇಲಾಖೆಗೆ ಫೋನ್ ಮಾಡಿದೆ. ಅವಾಗ ಅವ್ರು ಹೇಳ್ತಾರೆ ಇಲ್ಲ ನಾವು ಯಾವುದೇ ಅನುಮತಿ ಕೊಟ್ಟಿಲ್ಲ ಅಂದಾಗ, ಹಾಗಾದ್ರೆ ನಾನು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಅಂತ ಹೇಳಿದೆ. ಏನು ಕರ್ಮಕಾಂಡ ಸರ್ ನಮ್ಮ ಸರ್ಕಾರದ್ದು. ಇವ್ರು ಯೋಗ್ಯತೆಗೆ ಇವರು ಒಂದು ಕೆರೆ ಮಾಡಲ್ಲ, ಒಂದು ಉದ್ಯಾನವನ ಅಂದರೆ ಹೊಸದು ಯಾವುದು ಸೃಷ್ಟಿ ಮಾಡಲ್ಲ. ಇರೋಂಥ ಕೆರೆನ ಮುಚ್ಚಿ ಅಪಾರ್ಟ್ಮೆಂಟ್ ಮಾಡೋದು, ಲೇಔಟ್ ಮಾಡೋದು, ಮತ್ತು ಈ ಥರ ಏನೋ ಬೇಡವಾದ ಒಂದು ಕೆಲಸಗಳನ್ನ ದಸರಾ ಸಂದರ್ಭದಲ್ಲಿ, ದಸರಾ ಬಂತು ಅಂದರೆ ಸಾಕು ಮೈಸೂರಿನಲ್ಲಿರೋ ಹಸಿರೀಕರಣ ಎಲ್ಲ ಹಾಳು ಮಾಡ್ತಾರೆ. ಅಲ್ಲೆಲ್ಲ ಪಾರ್ಕಿಂಗ್ಗೆ ಅಂತ ಹಾಳು ಮಾಡ್ತಾರೆ, ಇನ್ನೆಲ್ಲ ಇಲ್ಲಿ ನೋಡಿದ್ರೆ ಈ ಥರ ಹಾಳು ಮಾಡ್ತಾ ಇದ್ದಾರೆ. ಇವ್ರಿಗಂತೂ ಒಂದು ಗಿಡ ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ವಿಧಾನಸಭೆಯಲ್ಲಿ ಇರ್ಬೋದು, ಇನ್ನೊಂದು ಕಡೆ ಇರ್ಬೋದು, ಪರಿಸರಕ್ಕೆ ಅಂತೇಳಿ ಹೆಚ್ಚಾಗಿ ಒಂದು ಆದ್ಯತೆಯನ್ನ ಕೊಡಲ್ಲ. ಇಂಥ ಸಂದರ್ಭದಲ್ಲಿ ಕೆರೆನ ಮುಚ್ಚಿ ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಇಲ್ಲಿಗೆ ಯಾರೋ ಭಾಸ್ಕರ್ ಅಂತ ನಿರ್ಮಿತಿ ಕೇಂದ್ರದ AD ಬಂದಿದ್ದಾರೆ. ಅವ್ರ ಹತ್ರ ನಾವು ಮಾತಾಡ್ತಿರುವಾಗ ಅವ್ರು ಹೇಳ್ತಾರೆ ನಮಗೆ ಸರ್ಕಾರದಿಂದ ಆದೇಶ ಆಗಿದೆ. ಅಲ್ಲ ಸ್ವಾಮಿ, ಕೈಯಲ್ಲಿ ಒಂದು ಪತ್ರ ಇಟ್ಕೊಂಡು ಕೆಲಸ ಮಾಡಿ. ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅಂದ್ರೆ ನಿಮ್ ಇಷ್ಟ ಬಂದಂಗೆ ನೀವು ಮಾಡ್ಬೋದಾ? ಯಾಕೆ ನೀವೇನೋ ಸರ್ಕಾರದವರಾದ್ರೆ ನಿಮ್ ಇಷ್ಟ ಬಂದಂಗೆ ಮಾಡುವಂತ ರೂಲ್ಸ್ ಇದೆಯಾ? ಪ್ರತಿಯೊಬ್ರು ಏನೇ ಮಾಡ್ಬೇಕಾದ್ರೂ ಕೈಯಲ್ಲಿ ದಾಖಲೆಗಳನ್ನ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತೀವಿ. ಯಾರೇ ಒಂದು ಕೆಲಸ ಮಾಡಿ, ಈ JCBವರೆಗೂ ನಾನು ಅದನ್ನೇ ಹೇಳ್ತಿರೋದು. ಮರದ ಸುದ್ದಿಗೆ ಬಂದಾಗ ಅರಣ್ಯ ಇಲಾಖೆಯಿಂದ ಅನುಮತಿ ಕೇಳಿದ್ಯಾ ಅಂತ ಕೇಳಿ ಮಾಡಿ. ಯಾಕೆ ಸುಮ್ಮನೆ ನೀವು ಸಿಗಾಕೊಂಡು ಓದಾಡ್ತೀರಾ? ಇಷ್ಟೆಲ್ಲ ಹೇಳಿದ್ರು, ನಿನ್ನೆ ಅರಣ್ಯ ಇಲಾಖೆ ಹೇಳಿದ್ರು ಇವ್ರು ಈ ರೀತಿ ಮರಗಳನ್ನೆಲ್ಲ ಹನನ ಮಾಡಿದ್ದಾರೆ. ಮತ್ತೆ ಕೇಳಿದ್ರೆ ಸ್ಕ್ರಬ್ನ ತೆಗಿತಿದೀವಿ ಅಂತಾರೆ, ಅಂದ್ರೆ ಕಳೆ ಗಿಡಗಳನ್ನ ಕಿತ್ತಿದೀವಿ. ಇನ್ನು ನೋಡಿದ್ರೆ ಗೊತ್ತಾಗ್ತಿದ್ಯಾ ಕಳೆ ಗಿಡ ಕಿತ್ತಿದಾರ? ಅದು ಯಾವ್ದೋ ಕಾರ್ ಜಾತಿ ಮರ ಆಗ್ಲಿ ಸ್ವಾಮಿ. ನೋಡಿ ಅಲ್ಲಿ ಕಿಂಗ್ ಫಿಶರ್ ಕೂತಿದೆ, ನವಿಲ್ ಇರುತ್ತೆ, ಪ್ರತಿಯೊಂದು ಇರುತ್ತೆ ಸ್ವಾಮಿ. ಇಲ್ಲಿ ನೀವು ಮಾತ್ರ ಬದುಕಬೇಕು, ಪ್ರಾಣಿ ಪಕ್ಷಿಗಳು ಬದುಕೋದ್ ಬೇಡವಾ? ಯಾಕೆ ಈ ರೀತಿ ಪರಿಸರನ ನಾಶ ಮಾಡ್ತಾ ಇದ್ದೀರಾ? ದಯವಿಟ್ಟು ಪರಿಸರ ಉಳಿಸ್ಕೊಂಡು ನೀವು ಏನ್ ಬೇಕಾದ್ರೂ ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳಿ, ಪರಿಸರ ಉಳಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಜಂಗಲ್ ಕ್ಲೀನ್ ಮಾಡೋದು ಲೆಟರ್ ಬೇಕು ಅಂತಾರೆ. ಲೆಟರ್ ಕೊಟ್ಟಿದ್ದಾರೆ ಆಫೀಸರ್ ಜೊತೆ ತರಬೇಕು ಸರ್. ಆಯ್ತು, ಈಗ ಬಂದಿರಲ್ಲ ಸರ್, ಅವಾಗ ಎಲ್ಲೋ ಜೊತೆಲಿ ಬಂದಿರ್ತಾರೆ. ತರಬೇಕಾ ತರಬಾರ್ದು? ತರಬೇಕು ಸರ್. ವಾಟ್ಸಪ್ ನಿತಿನ್ ಸರ್ಗೆ ವಾಟ್ಸಪ್ ಬರೀ ಇದು ಕ್ಲೀನ್ ಮಾಡಿ ಕೇಳಿದ್ರೆ ಮರ ಕಡೆ ಕೇಳಿದಾರ? ಇಲ್ಲ, ಮರದ್ದೇನಿಲ್ಲ ಸರ್. ಮರದ ಯಾಕೆ ಕಡಿತಾರೆ ಸರ್? ತಪ್ಪಲ್ವ ಮರ ಕಡಿದ್ರೆ? ಮರ ಕಡಿದ್ರೆ ಮುಳ್ಳುಣಿ ಗಿಡ ತೆಗಿಬೇಕಂತ ಏನು ಮಾಡಿ ಬರೀ ಜಂಗಲ್ ಕ್ಲೀನ್ ಮಾಡಕ್ಕೆ ಸರ್. ಹೇಳಿಲ್ಲ, ಇನ್ನೇನಿಲ್ಲ ಸರ್, ಏನು ಸುದ್ದಿ. ನಮಗೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾನು ಕ್ಲೀನ್ ಮಾಡ್ತೀನಿ. ಅದನ್ನ ಕ್ಲೀನ್ ಕ್ಲೀನ್ ಮಾಡೋದಕ್ಕೆ ವರ್ಕ್
ಸರ್ಕಾರದ ಆದೇಶ ಇದೆ. ನೀವೆಲ್ಲ ಎಜುಕೇಟೆಡ್ ಅನ್ಎಜುಕೇಟೆಡ್ ಸರ್? ನಾವು ಅನ್ಎಜುಕೇಟೆಡ್. ನಾನು ನಂಬಲ್ಲ ಸರ್. ಇಲ್ಲ, ರಜೆ ಗೌರ್ಮೆಂಟ್ ಆಫೀಸ್ 24 hours into 7 ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾನು ಮಾಡ್ತೀನಿ ಅಂತ ಅಲ್ಲ. ನೀವೀಗ ನಿಮ್ಮ ವೈಯಕ್ತಿಕ ಬಗ್ಗೆ ಕೇಳಲ್ಲ. ನನಗೆ ಡಿಸಿಸ್ ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು ಅಲ್ಲ. ಒಂದು ಸರ್ ವೈಯಕ್ತಿಕ ಯಾರ್ದು ಇಲ್ಲ ಇಲ್ಲಿ, ಪರಿಸರ ಯಾರು ವೈಯಕ್ತಿಕನೂ ಆಗೋದಿಲ್ಲ. ಇವರು ನೋಡ್ಕೊಂಡು ಬಂದಿದ್ದಾರೆ ಸರ್. ಈಗ ನಿಮ್ಗೆ ಎಲ್ಲಿ ಕ್ಲೀನ್ ಮಾಡಕ್ಕೆ ಹೇಳಿದ್ರೆ? ಇಲ್ಲೇ ಸರ್. ಇದೆಲ್ಲ ಕ್ಲೀನ್ ಮಾಡಕ್ಕೆ ಹೇಳಿಲ್ವಾ? ಇಲ್ಲಿ ಹೇಳಿಲ್ಲ ಸರ್. ಯಾಕೆ ಹೇಳಿಲ್ಲ? ಗೊತ್ತು, ನಮ್ಗೆ ಇಲ್ಲಿ ಸ್ಟೇಡಿಯಂ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿಲ್ಲ. ಮಾತಾಡ್ತಾರೆ. ನೀವು ನೀವು ಹೇಳಿದ್ದು ಎಲ್ಲದಕ್ಕೂ ಆನ್ಸರ್ ಒಂದು ವರ್ಕ್ ಇಲ್ಲ ಅಂತಾರೆ ಅವರು ಗೌರ್ಮೆಂಟ್ ಅಧಿಕಾರಿಗಳು. ಯಾರು ಹೇಳಿದ್ದು? ನನ್ನ ಪ್ರಶ್ನೆ ನಮಗೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಕೇಳ್ತೀನಿ. ನಾನು ಕ್ಲೀನ್ ಮಾತ್ರ ಇಂಡಿಪೆಂಡೆಂಟ್ ಅಲ್ಲ. ಅದಕ್ಕೆ ಎಲ್ಲ ಇಲಾಖೆಗಳನ್ನು ಸ್ಟೇಟ್ ಡಿಸ್ಟಿಕ್ನಲ್ಲಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಇರುತ್ತೆ. ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಈ ಕಾಲಕ್ಕೆ ಇದನ್ನು ಮಾಡಿ ಅಂದಾಗ ಅದು ಡೈರೆಕ್ಷನ್ಸ್ ಅನ್ನು ಫಾಲೋ ಮಾಡಬೇಕಾಗ್ತದೆ. ಬಂದು ನೀವು ಆಫೀಸ್ನಲ್ಲಿ ಕೇಳಿ, ನೀವು ಏನು ಕೇಳಬೇಕಂತಿದ್ರೆ ಎಲ್ಲ ಕೇಳಿ. ಇಲ್ಲ, ರಜೆ ಗೌರ್ಮೆಂಟ್ ಆಫೀಸ್ 24 hours into 7 ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾನು ಮಾಡ್ತೀನಿ ಅಂತ ಅಲ್ಲ. ನೀವೀಗ ನಿಮ್ಮ ವೈಯಕ್ತಿಕ ಬಗ್ಗೆ ಕೇಳಲ್ಲ. ನನಗೆ ಡಿಸಿಸ್ ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು ಅಲ್ಲ. ಒಂದು ಸರ್ ವೈಯಕ್ತಿಕ ಯಾರ್ದು ಇಲ್ಲ ಇಲ್ಲಿ, ಪರಿಸರ ಯಾರು ವೈಯಕ್ತಿಕನೂ ಆಗೋದಿಲ್ಲ. ಇವರು ನೋಡ್ಕೊಂಡು ಬಂದಿದ್ದಾರೆ ಸರ್. ಈಗ ಮಾಡ್ತೀನಿ, ನಾನು ಮಾಹಿತಿ ಕೇಳ್ತೀನಿ. ತಾವು ಯಾರು ಅಂತ ಗೊತ್ತಿಲ್ಲ. ಇದು ರೆಸಿಡೆನ್ಸಿಯಲ್ ನಾನು ಅವ್ರ ಆಫೀಸರ್ ಕೇಳ್ತೀನಿ. ಅವ್ರು ಹ್ಯಾಂಡ್ ಓವರ್ ಆಗಿಲ್ಲ ಅಂದ್ರೆ ಅವ್ರು ಹ್ಯಾಂಡ್ ಓವರ್ ಆಗಿಲ್ಲ ಅಂತ ಹೇಳ್ತಾರೆ. ನೋಡಿ, ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಸರ್ ಅಲ್ಲಿ ಒಳಗಡೆ ಹೋಗಿ ದೊಡ್ಡ ದೊಡ್ಡ ಗಿಡ ನೋಡಿ. ನಿಮ್ಗೆ ಎಲ್ಲಿ ಕ್ಲೀನ್ ಮಾಡಕ್ಕೆ ಹೇಳಿದ್ರೆ? ಇಲ್ಲೇ ಸರ್. ಇದೆಲ್ಲ ಕ್ಲೀನ್ ಮಾಡಕ್ಕೆ ಹೇಳಿಲ್ವಾ? ಇಲ್ಲಿ ಹೇಳಿಲ್ಲ ಸರ್. ಯಾಕೆ ಹೇಳಿಲ್ಲ? ಗೊತ್ತು, ನಮ್ಗೆ ಇಲ್ಲಿ ಸ್ಟೇಡಿಯಂ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿಲ್ಲ. ಸರ್ ನೀವೆಲ್ಲ ಎಜುಕೇಟೆಡ್ ಅನ್ಎಜುಕೇಟೆಡ್ ಸರ್? ನಾವು ಅನ್ಎಜುಕೇಟೆಡ್. ನಾನು ನಂಬಲ್ಲ ಸರ್. ನಮ್ಮ ಗ್ರೌಂಡ್ ನಮ್ಮನೆ ನೀವು ಕೇಳಿ, ಅಲ್ಲಿ ನಾಳೆ ಆಫೀಸ್ನಲ್ಲಿ ಕೇಳಿ. ಕೆರೆನೇ ಸರ್, ಕಟ್ಟೆ ಅಂತಿದ್ರು. ಆಫ್ ಮಾಡೋನು ಅವ್ರನ್ನ ಆಫ್ ಮಾಡ, ಹಂಗೆ ಆಫ್ ಮಾಡಿ ಎಲ್ಲ ಆಫ್ ಮಾಡಿ. ನೋಡಿ ಸರ್, ಈ ಥರ ಈ ಹುಲ್ಲು ಏನಿದೆ ಇದು ಕ್ಲೀನ್ ಆದಂಗೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.